ಬೈದಾರ್ ನಗರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ತುಂಬಿದ ಹಿನ್ನೆಲೆ ಗುಂಡಿಗಳಿಂದ ತುಂಬಿದ ರಸ್ತೆಗಳಿಗೆ ಹೂವನ್ನ ಚೆಲ್ಲಿ ಅಗರಬತ್ತಿ ಹಚ್ಚಿ ಪೂಜೆ ಸಲ್ಲಿಸುವ ಮೂಲಕ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ್ ಮಟ್ಟೆ ನೇತೃತ್ವದಲ್ಲಿ ಬೀದರ್ ನೌಬಾದ್ ರಸ್ತೆಯಲ್ಲಿನ ಗುಂಡಿಗಳಿಗೆ ಹೂವು ಸುರಿಸಿ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ ನೌಬಾದ್ ರಸ್ತೆ ಸೇರಿದಂತೆ ನಗರದ ವಿವಿಧ ಮುಖ್ಯ ರಸ್ತೆಯಲ್ಲಿ ಭಾರೀ ಮಳೆಯಿಂದ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಕ್ಯಾರೆ ಎನ್ನುತ್ತಿಲ್ಲ. ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ರಸ್ತೆ ಗುಂಡಿ ಸಮಸ್ಯೆ ಕಾಣುತ್ತಿಲ್ಲವೇ? ಇದು ಕಳಪೆ ಗುಣಮಟ್ಟದ ಕೆಲಸವನ್ನ ಎತ್ತಿ ತೋರಿಸುತ್ತದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ದೂರು ಕೊಟ್ಟು ಸಾಕಾಗಿದೆ. ನಮಗೆ ಎಲ್ಲ ಸಾರ್ವಜನಿಕರಿಗೆ ಏನಾದ್ರು ದೂರು ಕೊಡೋದ್ರ ಬಗ್ಗೆ ಮನವಿ ಪತ್ರ ಕೊಡೋದ್ರಾಗ ಇವ್ರಿಗೆ ಏನಂತಂದ್ರೆ ಯಾವ ಅಧಿಕಾರಿಗಳಿಗೆ ನಾವು ದೂರು ಕೊಟ್ರ ಯಾವ ಅಧಿಕಾರಿ ಬಂದು ಕೆಲಸ ಮಾಡ್ತಾನಪ್ಪ ಅಂತ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಇವತ್ತು ನಂಬಿಕೆ ಕಳ್ಕೊಂಡಿದ್ರಿಂದ ಅದ್ರಾಗ ಒಳ್ಳೆ ಇರ್ತಕ್ಕಂತಹ ಅಧಿಕಾರಿಗಳಿಗೆ ಏನಂತಂದ್ರೆ ಅವರಿಗೆ ಕೂಡ ಇದೇ ಲೆಕ್ಕದಾಗ ತಗೊಂಡು ಹೋಗ್ತಾ ಇದ್ದಾರೆ ಜನರು. ಇದ್ರಾಗ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈ ಭ್ರಷ್ಟ ಅಧಿಕಾರಿಗಳು, ಲಂಚಕೋರರು ತನಗೇನು ಕಿಂಬಳದ ಕಡೆಗೆ ಏನಂತಂದ್ರೆ ಏನು ಕೆಲಸ ಮಾಡ್ತಾ ಇದ್ದಾರ ಅಂಥ ಅಧಿಕಾರಿಗಳು, ಅಂಥ ಜನಪ್ರತಿನಿಧಿಗಳು ಏನಂತಂದ್ರೆ ಹೆಚ್ಚಾಗಿರುವುದರಿಂದ ಕೆಲವೊಬ್ಬರು ಒಳ್ಳೆಯದಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಏನಂತಂದ್ರೆ ಇವ್ರ ಜೊತೆಗೆ ಏನಂತಾರೆ ಹೋಲಿಸ್ತಾ ಇದ್ದಾರೆ ಜನಗಳು. ಹಾಗಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಈ ಗುಂಡಿಗಳಿಗೆ ಬಿದ್ದಂಥ ಗುಂಡಿಗಳಿಗೆ ಪುಷ್ಪಗಳನ್ನು ಹಾಕಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ, ಯಾಕಂತಂದರೆ ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ರೀತಿಯಿಂದ ಇರ್ತಾರೆ. ಗುಂಡಿಗಳಿಗೆ ಇಷ್ಟ ಇಲ್ಲ ಅವ್ರಿಗೆ ಸ್ವಲ್ಪ ನಾವು ಈ ರೀತಿ ಪೂಜೆ ಮಾಡಿ ಅಗರಬತ್ತಿ ಹಚ್ಚಿ ಹೂವಿನ ಸರ ಏನು ಹೂವು ಹಾಕ್ತೇವಲ್ಲ, ಇದು ಮಾಡೋದ್ರಲ್ಲಿಂದ ಸ್ವಲ್ಪ ಏನಾರ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಸ್ವಲ್ಪ ಇತ್ತು ಅಂತಂದ್ರೆ ಕೂಡಲೇ ಇದ್ರ ಬಗ್ಗೆದಾಗ ಕ್ರಮ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಏನು ಕೆಟ್ಟ ಹೋಗಿರ್ತಕ್ಕಂತಹ ಗುಂಡಿಗಳಿದ್ದಾವ, ಎಲ್ಲೆಲ್ಲಿ ಗುಂಡಿಗಳು ಬಿದ್ದಾವ ಅವ್ರು ನಾಳೆಯಿಂದನೇ ಪ್ರಾರಂಭ ಮಾಡಬೇಕು.